ಸೇರ್ಪಡೆಯ ವಿಶೇಷಣದ 16ರಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಇಲಾಖೆಗೆ ಆಯುಕ್ತರಾಗಿ ಕೆ ಶ್ರೀನಿವಾಸ ಬರ್ತಾರೆ. ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಒಂದು ಗ್ರೀವೆನ್ಸಸ್ ಒಂದು ಜವಾಬ್ದಾರಿಗಳ ಸಂಸ್ಥೆಯಾಗಿ ಸತತವಾಗಿ ಅವರಿಗೆ ನವರ್ಣೆ ಮಾಡಿಕೊಡ್ತಾ ಇದ್ವಿ. ಅವರು ನಮಗೆ ತೃಪ್ತಿಕರವಾದ ಒಂದು ಆದೇಶಗಳನ್ನು ನೀಡುತ್ತಾರೆ. ಆ ಒಂದು ಕೃತಿಗಳು ನನ್ನ ಪ್ರೆಸ್ಟೀಜಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಅದರಲ್ಲಿ ಈ ಹಿಂದೆ ವರ್ಷದ ನಮ್ಮ ಗ್ರಾಹಕರು ಏನೋ ಡಿಸ್ಕೌಂಟ್ ಬಗ್ಗೆ ನಾವು ಒಂದು ಮನವಿ ಹೋಗಿದ್ವಿ. ಹೌದು, ಇದರಿಂದ ತುಂಬಾ ತೊಂದರೆ ಆಗ್ತದೆ. ಯಾಕೆಂದ್ರೆ ತಾವು ಕೇಳ್ಬೋದು, ಡಿಸ್ಕೌಂಟ್ ಕೊಟ್ಟರೆ ನಮ್ಮ ಜನಕ್ಕೆ ಅನುಕೂಲ ಅಂತ. ನಾವು ಡಿಸ್ಕೌಂಟ್ ಕೊಡೋದ್ರಲ್ಲಿ ಅಸಲಿಗೆ ನಮಗೆ ಆಕ್ಷೇಪ ಇಲ್ಲ. ಏನು ನಮಗೆ NPPA ಅಂತ ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಮಾಡಿದೆ ಪ್ರತಿ ಕಥಾಟಿ ನಮಗೆ ಕೊಡುವಂತ ಮಾರ್ಜಿನ್ ಶೆಡ್ಯೂಲ್ಗೆ 16%, ನಾನ್ ಶೆಡ್ಯೂಲ್ಗೆ 20%, ಅವರೇಜ್ಗೆ ಆಲ್ಮೋಸ್ಟ್ 20% ಆಗ್ತದೆ. ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಅನಧಿಕೃತ ಏನು ಆನ್ಲೈನ್ ಪೋರ್ಟಲ್ಸ್ಗಳು, ಕಾಮರ್ಸ್ಗಳು ಇವತ್ತು 20%ಗಿಂತ ಹೆಚ್ಚಾಗಿ ಆಫರ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಈಗ ಮನೆಯಲ್ಲಿ ನೋಡ್ತಾ ಇಲ್ಲ, ಡೇ ಬೈ ಡೇ ಯಾವ ರೀತಿ ಕಾಂಪಿಟೇಟರ್ಸ್ ಬರ್ತಾ ಇದೆ, ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲೂ ಯಾವ ರೀತಿ ಕಾಂಪಿಟೇಟರ್ಸ್ ಬರ್ತಾ ಇದೆ ಅಂತ ಈಗ ಬರ್ತಾ ನಮ್ಗೆ ಈಗ ಅರ್ಥ ಆಗ್ತದೆ. ಅವರು ಒಂದು ಈ ಅಸಹಜ ರೀತಿಯ ರಿಯಾಯಿತಿಗಳನ್ನ ಏನು ಸಾರ್ವಜನಿಕರಿಗೆ ಡಿಸೈನ್ ಮಾಡಿ ಕೊಡ್ತಾ ಇದ್ದಾರೆ, ಈ ಒಂದು ಕಾಂಪಿಟೇಟರ್ಸ್ ಸೇರ್ಪಡಿದೆ. ಇದಲ್ಲದೆ ನಾವು ಸ್ವಾತಂತ್ರ್ಯ ನಂತರ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ಯಾವುದೇ ಒಂದು ಗೌರ್ಮೆಂಟ್ ಬಜೆಟ್ ಇದೆ ಅವರವರ ಒಂದು ವೃತ್ತಿನ ಕಟ್ಕೊಂಡಿದ್ದಾರೆ. ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ 45,000ಕ್ಕೂ ಹೆಚ್ಚು ವಸ್ತು ವ್ಯಾಪಾರಿಗಳಿವೆ. ಬದಲಾದ ಕಾಲಘಟ್ಟದಲ್ಲಿ ಇನ್ನೇನು ಗೌರ್ಮೆಂಟ್ ಭಾರತ ಸರ್ಕಾರ ಇನ್ನೂ ಅವರಿಗೆ ಒಂದು ಅಧಿಕೃತ ಹೋಗಲಿಲ್ಲ. ಆದರೂ ಸಹ ಇವರು ಅನಧಿಕೃತವಾಗಿ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ನಿಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಇರುವಂತಹ ಫಿಕ್ಸೆಡ್ ಮಾರ್ಜಿನ್ಗೆ ಹೆಚ್ಚಾಗಿ ಗ್ರಾಹಕರನ್ನ ಆಕರ್ಷಿಸಿ ಇವತ್ತು ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ನಶಿಸಿ ಹೋಗ್ತಾರೆ ನೋಡ್ತಾ ಇದ್ದೀವಿ. ದಿನೇ ದಿನೇ ನೋಡ್ತಾ ಇದ್ದೀವಿ. ಮಂತ್ರಿ ಎಷ್ಟೊಂದು ಅಂಗಡಿ ಹೋಗ್ತಾ ಅಂತ ಮೊದಲು ಸ್ವತಂತ್ರ ಯಾರು ಇರಲಿಲ್ಲ. ಈಗ ಒಂದು ಬದಲಾದ ಕಾಲಘಟ್ಟದಲ್ಲಿ ಈ ಒಂದು ಏನು ಟೆಕ್ನಾಲಜಿಗೆ ಅನುಗುಣವಾಗಿ ಇವರು ನಮ್ಮನ್ನು ಒಂದು ಮುಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿಗಳ ಸಂಸ್ಥೆಯಾಗಿ ನಮ್ಮ ಒಂದು ಕರ್ತವ್ಯವಾಗಿದೆ. ನಮ್ಮ ಒಂದು ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ಉಳಿಸ್ಕೋಬೇಕಾದ ಒಂದು ಗುರುತರದ ಜವಾಬ್ದಾರಿ ಇದೆ. ಹಾಗೆಯೇ ಸಾರ್ವಜನಿಕರಿಗೆ ಗುಣಮಟ್ಟದ ಔಷಧಿಗಳನ್ನು ಸರಬರಾಜು ಮಾಡಬೇಕನ್ನೋ ಒಂದು ಏಕೈಕ ಉದ್ದೇಶದಿಂದ ಆನ್ಲೈನ್ ಫಾರ್ಮಸಿಗೆ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಡ್ರಗ್ಸ್ ವಿತರಣೆ ಮಾಡ್ತಾ ಇದ್ದಾರೆ, ಯಾವುದೋ ಅಡೆಡ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಔಷಧಿ ಕೊಡಬೇಕಾದ್ರೆ ಏನೊಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಪ್ರೊಫೆಷನಲ್ ಇಟ್ಕೊಂಡು ಬರ್ತಾರೆ. ನಮ್ಮಲ್ಲಿ ಫೇಸ್ ಟು ಫೇಸ್ ನಮ್ಮಲ್ಲಿ ಸಂವಾದ ಇದೆ. ನಾವು ಔಷಧಿ ಬಗ್ಗೆ ತಿಳುವಳಿಕೆ ಹೇಳಿ ಅವರಿಗೆ ನಾವು ಕೊಡ್ತೀವಿ. ಈ ಔಷಧಿ ತಗೋಬೇಕು. ಸೇರ್ಪಡೆಯ ವಿಶೇಷಣದ 16ರಂದು ಕಾಲಘಟ್ಟದಲ್ಲಿ ನಮ್ಮ ಒಂದು ಇಲಾಖೆಗೆ ಆಯುಕ್ತರಾಗಿ ಕೆ ಶ್ರೀನಿವಾಸ ಬರ್ತಾರೆ. ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಒಂದು ಗ್ರೀವೆನ್ಸಸ್ ಒಂದು ಜವಾಬ್ದಾರಿಗಳ ಸಂಸ್ಥೆಯಾಗಿ ಸತತವಾಗಿ ಅವರಿಗೆ ನವರ್ಣೆ ಮಾಡಿಕೊಡ್ತಾ ಇದ್ವಿ. ಅವರು ನಮಗೆ ತೃಪ್ತಿಕರವಾದ ಒಂದು ಆದೇಶಗಳನ್ನು ನೀಡುತ್ತಾರೆ. ಆ ಒಂದು ಕೃತಿಗಳು ನನ್ನ ಪ್ರೆಸ್ಟೀಜಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಅದರಲ್ಲಿ ಈ ಹಿಂದೆ ವರ್ಷದ ನಮ್ಮ ಗ್ರಾಹಕರು ಏನೋ ಡಿಸ್ಕೌಂಟ್ ಬಗ್ಗೆ ನಾವು ಒಂದು ಮನವಿ ಹೋಗಿದ್ವಿ. ಹೌದು, ಇದರಿಂದ ತುಂಬಾ ತೊಂದರೆ ಆಗ್ತದೆ. ಯಾಕೆಂದ್ರೆ ತಾವು ಕೇಳ್ಬೋದು, ಡಿಸ್ಕೌಂಟ್ ಕೊಟ್ಟರೆ ನಮ್ಮ ಜನಕ್ಕೆ ಅನುಕೂಲ ಅಂತ. ನಾವು ಡಿಸ್ಕೌಂಟ್ ಕೊಡೋದ್ರಲ್ಲಿ ಅಸಲಿಗೆ ನಮಗೆ ಆಕ್ಷೇಪ ಇಲ್ಲ. ಏನು ನಮಗೆ NPPA ಅಂತ ಇದೆ, ನ್ಯಾಷನಲ್ ಫಾರ್ಮಸ್ಯೂಟಿಕಲ್ ಮಾಡಿದೆ ಪ್ರತಿ ಕಥಾಟಿ ನಮಗೆ ಕೊಡುವಂತ ಮಾರ್ಜಿನ್ ಶೆಡ್ಯೂಲ್ಗೆ 16%, ನಾನ್ ಶೆಡ್ಯೂಲ್ಗೆ 20%, ಅವರೇಜ್ಗೆ ಆಲ್ಮೋಸ್ಟ್ 20% ಆಗ್ತದೆ. ಆದರೆ ಈಗ ಬದಲಾದ ಕಾಲಘಟ್ಟದಲ್ಲಿ ಅನಧಿಕೃತ ಏನು ಆನ್ಲೈನ್ ಪೋರ್ಟಲ್ಸ್ಗಳು, ಕಾಮರ್ಸ್ಗಳು ಇವತ್ತು 20%ಗಿಂತ ಹೆಚ್ಚಾಗಿ ಆಫರ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಈಗ ಮನೆಯಲ್ಲಿ ನೋಡ್ತಾ ಇಲ್ಲ, ಡೇ ಬೈ ಡೇ ಯಾವ ರೀತಿ ಕಾಂಪಿಟೇಟರ್ಸ್ ಬರ್ತಾ ಇದೆ, ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲೂ ಯಾವ ರೀತಿ ಕಾಂಪಿಟೇಟರ್ಸ್ ಬರ್ತಾ ಇದೆ ಅಂತ ಈಗ ಬರ್ತಾ ನಮ್ಗೆ ಈಗ ಅರ್ಥ ಆಗ್ತದೆ. ಅವರು ಒಂದು ಈ ಅಸಹಜ ರೀತಿಯ ರಿಯಾಯಿತಿಗಳನ್ನ ಏನು ಸಾರ್ವಜನಿಕರಿಗೆ ಡಿಸೈನ್ ಮಾಡಿ ಕೊಡ್ತಾ ಇದ್ದಾರೆ, ಈ ಒಂದು ಕಾಂಪಿಟೇಟರ್ಸ್ ಸೇರ್ಪಡಿದೆ. ಇದಲ್ಲದೆ ನಾವು ಸ್ವಾತಂತ್ರ್ಯ
ಹೆಚ್ಚು ಔಷಧ ವ್ಯಾಪಾರಿದ್ದೀವಿ. ಬದಲಾದ ಕಾಲಘಟ್ಟದಲ್ಲಿ ಇನ್ನೇನು ಗೌರ್ಮೆಂಟ್ ಭಾರತ ಸರ್ಕಾರ ಇನ್ನೂ ಅವರಿಗೆ ಒಂದು ಅಧಿಕೃತ ಮೊರೆ ಹೋಗಲಿಲ್ಲ. ಆದರೂ ಸಹ ಇವರು ಅನಧಿಕೃತವಾಗಿ ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ನಿಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಇರುವಂತಹ ಫಿಕ್ಸೆಡ್ ಮಾರ್ಜಿನ್ಗೆ ಹೆಚ್ಚಾಗಿ ಒಂದು ಗ್ರಾಹಕರನ್ನ ಆಕರ್ಷಿಸಿ ಇವತ್ತು ನಮ್ಮ ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳು ನಶಿಸಿ ಹೋಗ್ತಾ ನೋಡ್ತಾ ಇದ್ದೀವಿ. ದಿನೇ ದಿನೇ ನೋಡ್ತಾ ಇದ್ದೀವಿ ಮಂದಿ ಎಷ್ಟೊಂದು ಅಂಗಡಿ ಹೋಗ್ತಾ ಇದ್ದ. ಮೊದಲು ಭಗವಂತರಲ್ಲಿ ಯಾರು ಇರಲಿಲ್ಲ. ಈಗ ಒಂದು ಬದಲಾದ ಕಾಲಘಟ್ಟದಲ್ಲಿ ಈ ಒಂದು ಏನು ಟೆಕ್ನಾಲಜಿಗೆ ಅನುಗುಣವಾಗಿ ಇವರು ನಮ್ಮನ್ನು ಒಂದು ಮುಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಜವಾಬ್ದಾರಿಗಳ ಸಂಸ್ಥೆಯಾಗಿ ನಮ್ಮ ಒಂದು ಕರ್ತವ್ಯವಾಗಿದೆ. ನಮ್ಮ ಒಂದು ಸಾಂಪ್ರದಾಯಿಕ ವಸ್ತು ವ್ಯಾಪಾರಿಗಳನ್ನ ಉಳಿಸ್ಕೋಬೇಕಾದ ಒಂದು ಗುರುತರದ ಜವಾಬ್ದಾರಿ ಇದೆ. ಹಾಗೆಯೇ ಸಾರ್ವಜನಿಕರಿಗೆ ಗುಣಮಟ್ಟದ ಔಷಧಿಗಳನ್ನು ಸರಬರಾಜು ಮಾಡಬೇಕಂತ ಒಂದು ಏಕೈಕ ಉದ್ದೇಶದಿಂದ ಆನ್ಲೈನ್ ಫಾರ್ಮಸಿಗೆ ನಾವು ನೋಡ್ತಾ ಇದ್ದೀವಿ. ಯಾವ ರೀತಿ ಡ್ರಗ್ಸ್ ವಿತರಣೆ ಮಾಡ್ತಾ ಇದ್ದಾರೆ, ಯಾವುದೋ ಅಡೆಕ್ಟ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲಿ ಔಷಧಿ ಕೊಡಬೇಕಾದ್ರೆ ಏನೊಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಪ್ರೊಫೆಷನಲ್ ಇಟ್ಕೊಂಡು ಬರ್ತಾರೆ. ನಮ್ಮಲ್ಲಿ ಫೇಸ್ ಟು ಫೇಸ್ ನಮ್ಮಲ್ಲಿ ಸಂವಾದ ಇದೆ. ನಾವು